ಧನ್ಯವಾದ. ನಾನು ಭಾಷಣ ಮಾಡಲಿಕ್ಕೆ ಬರಲಿಲ್ಲ. ಕೇವಲ 3 ಪಾಯಿಂಟ್ಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಬಾಲಚಂದ್ರ ಹೆಗಡೆ ಅಂತ. ನಾನು ಲ್ಯಾಂಡ್ಸ್ಕೇಪ್ ಇಕಾಲಜಿ ಆ್ಯಂಡ್ ನೇಚರ್ ಕನ್ಸರ್ವೇಷನಲ್ಲಿ ಜರ್ಮನಿಯಲ್ಲಿ MSc ಮಾಡಿದ್ದೀನಿ, PhD ಮಾಡಿದ್ದೀನಿ. ಮುಖ್ಯವಾಗಿ ನಾನು ಪ್ರಮುಖವಾಗಿ 3 ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಒಂದು, ಈಗಾಗಲೇ ಇಡೀ ಯೋಜನೆ ಇರುವಂತಹ ಟನಲ್ ಇರುವಂತಹದ್ದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಳಗಡೆ ಇದೆ. ನಾನು ಬೇರೆಯ ನಕ್ಷೆಯನ್ನು ಮಾಡಿದ್ದೀನಿ. ಆ ನಕ್ಷೆ ಇದರ ಪ್ರಕಾರ ಸಂಪೂರ್ಣವಾಗಿ ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಳಗಡೆ ಇರುತ್ತೆ. ಹಾಗೆ ಇನ್ನೊಂದು EIAದಲ್ಲಿ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಅಂತಂದರೆ ವಿದಿನ್ 10 ಕಿಲೋಮೀಟರ್ಸ್ ರೇಂಜಲ್ಲಿ ಯಾವುದೇ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇಲ್ಲ ಅಂತ ಇದೆ. ಬಟ್ ಇಲ್ಲಿ ಜೈನ ಬಸ್ತಿ ಇದೆ. ಜೈನ ಬಸ್ತಿ ಸುತ್ತಲೂ ನಾನು 10 ಕಿಲೋಮೀಟರ್ ಬಫರ್ ಝೋನ್ ಹಾಕಿದ್ದೀನಿ. ಬಫರ್ ಝೋನ್ ಇದು ಇಡೀ ಪ್ರಾಜೆಕ್ಟ್ ಏರಿಯಾ ಸಹ ಜೈನ ಬಸ್ತಿಯಿಂದ 10 ಕಿಲೋಮೀಟರ್ ಒಳಗಡೆ ಇರುವಂತಹ ಇದನ್ನು ನೋಡಬಹುದು. ಹಾಗಾಗಿ ಅದರ ಸಂಗಡ ಇನ್ನು ಇದರೊಳಗಡೆ ಸಿಂಗಳಿಕೆಗಳನ್ನು ಮಾರ್ಕ್ ಮಾಡಿದ್ದೀನಿ. ಸಿಂಗಳಿಕೆ ಗುಂಪುಗಳು ಎಲ್ಲೆಲ್ಲಿದೆ ಅಂತ. ಸಿಂಗಳಿಕೆ ಗುಂಪುಗಳು ಈ ಯೋಜನೆಯ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಇರುವಂಥದ್ದನ್ನು ಕಾಣ್ಬೋದು. ಹಾಗಾಗಿ ಸಿಂಗಳಿಕೆಗಳ ಎಲ್ಲ ಗುಂಪುಗಳು ಸಹ ಇವುಗಳ ಮೂಲಕವಾಗಿ ಈ ಪ್ರದೇಶದ ಮೂಲಕವಾಗಿ ಮೂವ್ಮೆಂಟ್ ಮಾಡ್ತಾ ಇರುವಂಥದ್ರ ಬಗ್ಗೆ ಈಗಾಗಲೇ ವೈಜ್ಞಾನಿಕ ಪ್ರಬಂಧಗಳು ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿದೆ. ಅದನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಹಾಗಾಗಿ ಇವೆಲ್ಲ ಕಾರಣಕ್ಕಾಗಿ ಇದಲ್ಲದೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಪ್ರಕಾರ ಈ ಪ್ರದೇಶ ಒಂದು ಹುಲಿಯ ಸಂಚಾರದ ಮಾರ್ಗ. ನಿಜವಾಗಿ NTCA ಪ್ರಕಾರ ಇಲ್ಲಿರುವಂತಹ ನ್ಯಾಷನಲ್ ಟೈಗರ್ ಕಾರಿಡಾರ್ ಏನಿರುತ್ತೆ ಅದು ಟೈಗರ್ ಕಾರಿಡಾರ್ನಲ್ಲಿ ಬರುತ್ತೆ. ಈಗಾಗಲೇ NTCA ಈ ಪ್ರದೇಶವನ್ನು ಕಾರಿಡಾರ್ ಅಂತ ಡಿಕ್ಲೇರ್ ಮಾಡಿದೆ. ಸೊ ಆ ಪ್ರದೇಶದೊಳಗೆ ಮತ್ತೆ ಇನ್ನೊಂದಷ್ಟು ಯೋಜನೆಗಳು ಟನೆಲ್ಗಳು ಬರೋದರಿಂದ ಹುಲಿಗಳಿಗೆ ಸಹ ಸಮಸ್ಯೆ ಆಗುತ್ತೆ. ಅದರ ಸಂಗಡ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ. ನನ್ನ ಕಿರಿಯ ಸ್ನೇಹಿತರು ಸಾಕಷ್ಟು ಜನ ಅದನ್ನು ಕೊಡ್ತಾರೆ. ಸುಮಾರು ಒಂದು 78 RET ಸ್ಪೀಷೀಸ್ಗಳು ಈ ಪ್ರದೇಶದೊಳಗಿದೆ. ಅಲ್ಲಿ EIAದಲ್ಲಿ ಬರುವಂತಹವೆಲ್ಲ ಬರೀ ವೀಡ್ಗಳು ಆ ಥರದವಿದೆ. ಎಂಡೇಂಜರ್ಡ್ ಸ್ಪೀಷೀಸು ಆ ಥರದ ಸ್ಪೀಷೀಸ್ಗಳ ದೊಡ್ಡ ಪಟ್ಟಿ ಇದೆ. ಅವೆಲ್ಲವನ್ನು ಪರಿಗಣಿಸಿ EIAನ ಕ್ಯಾನ್ಸಲ್ ಮಾಡಬೇಕು ಮತ್ತು ಹೊಸ EIAನ ಮಾಡಿ ಬೇರೆ ಇದು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದ.